ತಮಿಳುನಾಡಿಗೆ ಪ್ರತಿನಿತ್ಯ ಹರಿತಾ ಇದೆ ಕಾವೇರಿ ನೀರು. ಪರಿಸರ ಪ್ರಕೃತಿ ಜೊತೆ ನಾವು ಆಟ ಆಡೋಕೆ ಸಾಧ್ಯವಿಲ್ಲ. ಗೋರೂರು ಕಬಿನಿಯಿಂದ ಜಮೀನಿಗೆ ನೀರು ಬಿಟ್ಟಿದ್ದೀವಿ ಅಂತ ಹೇಳಿ ಸಚಿವರು ಹೇಳಿಕೆಯನ್ನ ಕೊಟ್ಟಿದ್ದಾರೆ. ಚಲುವರಾಯಸ್ವಾಮಿ ಬ್ರೇಕಿಂಗ್ ಲಭ್ಯವಾಗ್ತಾ ಇದೆ. ಹಾರಂಗಿ ಜಲಾಶಯದಿಂದಲೂ ನೀರು ಬಿಡೋಕೆ ನಾನು ಹೇಳಿದ್ದೀನಿ ಅಂತ ಸಚಿವರು ಹೇಳಿದ್ದಾರೆ. ಕರ್ನಾಟಕದಲ್ಲಿ ಬರದ ಪರಿಸ್ಥಿತಿ ಮಧ್ಯೆ ಕನ್ನಡಿಗರು, ಕಾವೇರಿ ತೀರದ ಮಕ್ಕಳು ನಿತ್ಯ ಪ್ರೊಟೆಸ್ಟ್ ಅನ್ನ ಮಾಡ್ತಾಲೇ ಇದ್ದಾರೆ. ಸರ್ಕಾರದ ವಿರುದ್ಧ ಹಿಡಿ ಶಾಪ ಹಾಕ್ತಾ ಇದ್ದಾರೆ. CWMA ಆದೇಶಕ್ಕೂ ಕೂಡ ಕನ್ನಡಿಗರು ಈಗ ಮಣ್ಣನ್ನ ತೂರಿ ರಾಜ್ಯ ಸರ್ಕಾರದ ವಿರುದ್ಧ ಶಾಪ ಹಾಕ್ತಾ ಇದ್ರೆ, ತಮಿಳುನಾಡಿಗೆ ಮಾತ್ರ ಪ್ರತಿನಿತ್ಯ ನೀರು ಹರಿತಾಲೇ ಇದೆ. ಪರಿಸರ ಪ್ರಕೃತಿ ಜೊತೆ ನಾವು ಆಟ ಆಡೋಕೆ ಸಾಧ್ಯ ಇಲ್ಲ. ಗೋರೂರು ಕಬಿನಿಯಿಂದ ನಾವು ಜಮೀನಿಗೆ ನೀರು ಬಿಟ್ಟಿದ್ದೀವಿ. ಮತ್ತೊಂದು ಕಡೆಗೆ ಹಾರಂಗಿ ಜಲಾಶಯದಿಂದಲೂ ಕೂಡ ನೀರು ಬಿಡೋಕೆ ನಾನು ಸೂಚನೆ ಕೊಟ್ಟಿದ್ದೀನಿ. ರೈತರ ರಕ್ಷಣೆ ಮಾಡೋದು ನಮ್ಮ ಸರ್ಕಾರದ ಜವಾಬ್ದಾರಿ. CWMA CWRC ಸಭೆ ಬಗ್ಗೆ ಲೀಗಲ್ ಟೀಮ್ ಜೊತೆ ನಾನು ಆಲ್ರೆಡಿ ಮಾತಾಡ್ತಾ ಇದ್ದೀನಿ ಅಂತ ನೂತನ ಜಲಸಂಪನ್ಮೂಲ ಸಚಿವ ಚಲುವರಾಯಸ್ವಾಮಿ ಅವರು ಹೇಳಿಕೆಯನ್ನ ಕೊಟ್ಟಿದ್ದಾರೆ. ಗಮನಿಸ್ತಾ ಇದೀವಿ, ಕಾವೇರಿ ನೀರು, ಕಾವೇರಿ ತೀರದ ಮಕ್ಕಳು, ಕನ್ನಡಿಗರು ಇರುವಂತಹ ನೀರಿಗಾಗಿ ಹೇಗೆಲ್ಲ ನಾವು ಪ್ರೊಟೆಸ್ಟ್ ಅನ್ನ ಮಾಡ್ತಾ ಇದೀವಿ ಅಂತ ಹೇಳ್ಬಿಟ್ಟು. ಯಾಕಂತಂದ್ರೆ ವ್ಯಾಪಕವಾಗಿ ಮಳೆ ಆಗ್ಬೇಕಾಗಿತ್ತು. ಜೂನ್ ಜುಲೈ ಸಂದರ್ಭದಲ್ಲಿ ಒಂದು ಹನಿ ಕೂಡ ಸರಿಯಾಗಿ ಮಳೆ ಆಗಿಲ್ಲ. ಬೇರೆ ರಾಜ್ಯದಲ್ಲೂ ಗಮನಿಸಿದ್ರೆ ಕರ್ನಾಟಕದಲ್ಲಿ ಈ ಸಲ ಬಹಳ ಒಂದು ಬರದ ಪರಿಸ್ಥಿತಿಯನ್ನ ಫೇಸ್ ಮಾಡ್ತಾ ಇದೆ. ಇಂತಹ ಸಂದರ್ಭದಲ್ಲಿ ಈಗ ಸುಪ್ರೀಂ ಕೋರ್ಟ್ ಹೇಳಿರುವಂತದ್ದು CWMA ಆದೇಶವನ್ನ ಪಾಲಿಸಲೇಬೇಕು ಅಂತ ಹೇಳಿ. ಹಾಗಾಗಿ ನಿತ್ಯ 12,000 ಕ್ಯೂಸೆಕ್ ನೀರನ್ನ ಹರಿಸಲಾಗ್ತಾ ಇದೆ. ಇದ್ರ ಮಧ್ಯೆ ಈಗ ಪರಿಸರ ಪ್ರಕೃತಿ ಜೊತೆ ನಾವು ಆಟ ಆಡೋಕೆ ಸಿದ್ಧವಿಲ್ಲ ಅಂತ ಹೇಳಿಬಿಟ್ಟು ಚಲುವರಾಯಸ್ವಾಮಿ ಅವರು ಹೇಳಿಕೆಯನ್ನು ಕೊಟ್ಟಿದ್ದಾರೆ. ಹಾಗಾಗಿ ಒಂದ್ ಕಡೆ ಗೋರೂರು ಹಾಗೆ ಕಬಿನಿಯಿಂದ ನಾವು ಜಮೀನಿಗೆ ನೀರನ್ನ ಬಿಟ್ಟಿದ್ದೀವಿ. ಇವಾಗ ಬೇಕಾಗಿರೋದು ಜಮೀನು, ಕೃಷಿ ಕೆಲಸಗಳಿಗೆ ನೀರು ಬೇಕು. ಸೊ ರೈತರಿಗೆ ಬೇಕಾಗಿರುವಂತಹ ಅಲ್ಪ ಅಳಿಲು ಸೇವೆಯನ್ನ ನಾವು ಮಾಡ್ತಾ ಇದ್ದೀವಿ. ಮತ್ತೊಂದು ಕಡೆಗೆ ಹಾರಂಗಿ ಜಲಾಶಯದಿಂದಲೂ ಕೂಡ ನೀರು ಬಿಡೋಕೆ ನಾನು ಸೂಚನೆಯನ್ನ ಕೊಟ್ಟಿದ್ದೀನಿ. ರೈತರ ರಕ್ಷಣೆ ಮಾಡೋದು ನಮ್ಮ ಸರ್ಕಾರದ ಜವಾಬ್ದಾರಿ. ಈಗಿರುವಂತಹ CWMA CWRC ಸಭೆ ಬಗ್ಗೆ ನಾನು ಲೀಗಲ್ ಟೀಮ್ ಜೊತೆಗೆ ಕುತ್ಕೊಂಡು ಮಾತಾಡ್ತೀನಿ ಅಂತ ಹೇಳಿ ಈಗ ನೂತನ ಜಲಸಂಪನ್ಮೂಲ ಸಚಿವರಾಗಿರುವಂತಹ ಚಲುವರಾಯಸ್ವಾಮಿ ಅವರು ಹೇಳಿಕೆ ಕೊಟ್ಟಿದ್ದಾರೆ. ಈ ಹಿಂದೆ ಜಲಸಂಪನ್ಮೂಲ ಸಚಿವರಾಗಿ ರಾಮಲಿಂಗಾರೆಡ್ಡಿ ಅವರಿದ್ರು. ಆ ಸಂದರ್ಭದಲ್ಲಿ ಬಹಳ ದೊಡ್ಡ ಮಟ್ಟದಲ್ಲಿ ಕಾವೇರಿ ಒಂದು ವಿವಾದ, ಕಾವೇರಿ ಕಿಚ್ಚು ಹೈಕೋರ್ಟ್ ತನಕ ಹೋಗಿತ್ತು. ಮತ್ತೊಂದು ಕಡೆಗೆ ವಿಧಾನಸೌಧದ ಬಾಗಿಲು ಕೂಡ ತಟ್ಟಿತ್ತು. DK ಶಿವಕುಮಾರ್ ಅವರು ತಮಿಳುನಾಡಿನ ಮುಖ್ಯಮಂತ್ರಿ ವಿಜಯ್ ಅವ್ರ ಜೊತೆಗೆ ಮಾತಾಡಬೇಕು, ನೀರನ್ನ ಬಿಡೋಕೆ ನೀವು ಸಾಧ್ಯನೇ ಇಲ್ಲ, ಅದು ಹೆಂಗೆ ನಮ್ಮ ವಿರೋಧದ ಮಧ್ಯೆ ಒಂದು ಹನಿ ನೀವು ನೀರು ಬಿಡ್ತೀರಾ ತಮಿಳುನಾಡಿಗೆ ಅನ್ನುವ ಮಟ್ಟದಲ್ಲಿ ಬಹಳ ದೊಡ್ಡ ಪ್ರೊಟೆಸ್ಟ್ಗಳು ಕೂಡ ಆಗ್ತಾ ಇತ್ತು ಮಂಡ್ಯದಲ್ಲಿ. ಸದ್ಯ ಈಗ ಚಲುವರಾಯಸ್ವಾಮಿ ಅವರು ಹೆಚ್ಚಾಗಿ ಕೃಷಿ ಬಗ್ಗೆ ಬಲ್ಲರು, ರೈತರ ಬಗ್ಗೆ ಹೆಚ್ಚಾಗಿ ತಿಳಿದುಕೊಂಡಿರೋರು. ಹಾಗಾಗಿ ರೈತರನ್ನ ನಾವು ರೈತರ ರಕ್ಷಣೆ ಮಾಡ್ತೀವಿ, ಅವರ ರಕ್ಷಣೆ ಮಾಡೋದು ನಮ್ಮ ಸರ್ಕಾರದ ಜವಾಬ್ದಾರಿ ಅಂತ ಹೇಳಿ CWMA ಹಾಗೆ CWRC ಕಾವೇರಿ ಪ್ರಾಧಿಕಾರದ ಮೀಟಿಂಗ್ ಆ ಸಭೆಯಲ್ಲಿ ನಾನು ಮಾತಾಡ್ತೀನಿ. ಲೀಗಲ್ ಟೀಮ್ ಜೊತೆಗೆ ನಮ್ಮ ರಾಜ್ಯದ ಪರಿಸ್ಥಿತಿಯನ್ನು ನಾನು ಅವರಿಗೆ ಸರಿದೂರ್ತೀನಿ ಅಂತ ಹೇಳಿ ಜಲಸಂಪನ್ಮೂಲ ಸಚಿವ ಚಲುವರಾಯಸ್ವಾಮಿ ಅವರು ಹೇಳಿಕೆಯನ್ನು ಕೊಟ್ಟಿದ್ದಾರೆ.